ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ಬಹು ದೊಡ್ಡ ಕ್ರಾಂತಿ ಉಂಟಾಗ್ಬಿಟ್ಟಿದೆ. ಇದು ವಿದ್ಯಾರ್ಥಿಗಳ ಪಾಲಿಗೆ ಡಬಲ್ ಧಮಾಕ ಆಫರ್ನಂತೆ ಭಾಸವಾಗಿದೆ. ಈ ಒಂದು ಪದ್ಧತಿಯಿಂದಾಗಿ ಭಾರತದ ಶಿಕ್ಷಣ ವ್ಯವಸ್ಥೆ ಸುಧಾರಣೆಯ ಶಕೆಯತ್ತ ಹೊರಳಲಿದೆ. AICTE, UGC ಮೊದಲಾದವುಗಳ ಜೊತೆಗೆ ಈ ಹೊಸದಾದ ಯೋಜನೆಯನ್ನ ಸರ್ಕಾರ ಸಿದ್ಧಗೊಳಿಸಿದೆ. ಇದರ ಫಲವಾಗಿ NCRF ಡೀಮ್ಡ್ ಯೂನಿವರ್ಸಿಟಿ ಅನ್ನುವ ಹೊಸ ಪ್ಲಾನ್ ಅನುಷ್ಠಾನಗೊಂಡಿದೆ. ಸಾವಿರಾರು ಪ್ರಯೋಜನಗಳನ್ನು ಹೊತ್ಕೊಂಡಿರುವ ಈ ಯೋಜನೆ ದೇಶದ ಅಭಿವೃದ್ಧಿಯ ಸೂಚಕವಾಗ್ಬಿಟ್ಟಿದೆ. ಸ್ನೇಹಿತರೆ, NCRF ಡೀಮ್ಡ್ ಯೂನಿವರ್ಸಿಟಿ ಅಂದ್ರೆ ಏನು? ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ? ಇದರ ಅನುಕೂಲಗಳೇನು? ವಿದ್ಯಾರ್ಥಿಗಳಿಗೆ ಲಭಿಸುವ ಅವಕಾಶಗಳು ಯಾವುವು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ. ಬ್ರಿಟಿಷರ ಕಾಲದಿಂದ ಇಂದಿನವರೆಗೆ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವತ್ತಿಗೂ ನಿಂತ ನೀರಾಗಿರಲಿಲ್ಲ. ವರ್ಷದಿಂದ ವರ್ಷಕ್ಕೆ ಮಹತ್ತರವಾದ ಬದಲಾವಣೆಗಳನ್ನ ಕಂಡುಕೊಳ್ಳುತ್ತಲೇ ಬಂದಿದೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ಶಿಕ್ಷಣದ ಮುಖ್ಯ ಉದ್ದೇಶ ಆಡಳಿತಕ್ಕೆ ಬೇಕಾದ ನೌಕರರನ್ನ ತಯಾರಿಸೋದಾಗಿತ್ತು. 1835ರ ಮೆಕಾಲೆಯ ಮಿನಿಟ್ಸ್ ಮೂಲಕ ಇಂಗ್ಲಿಷ್ ಭಾಷಾ ಶಿಕ್ಷಣಕ್ಕೆ ಆದ್ಯತೆ ನೀಡಲಾಯಿತು. ಭಾರತೀಯ ಸಂಸ್ಕೃತಿ, ಸ್ಥಳೀಯ ಜ್ಞಾನ ಮತ್ತು ಕೌಶಲ್ಯಗಳನ್ನ ಕಡೆಗಣಿಸಲಾಯಿತು. ಸ್ವತಂತ್ರ್ಯ ನಂತರ ಪ್ರಾಥಮಿಕ ಶಿಕ್ಷಣಕ್ಕೆ ಒತ್ತನ್ನ ನೀಡಲಾಯಿತು. ಸಾಕ್ಷರತಾ ಅಭಿಯಾನಗಳು ಮತ್ತು ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ನೀಡಲಾಯಿತು. 2020ರ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದ್ರೆ NEP ಭಾರಿ ಸದ್ದನ್ನ ಮಾಡಿತು. ಅದು ಶಿಕ್ಷಣದಲ್ಲಿ ಮೂಲಭೂತ ಪರಿವರ್ತನೆಯನ್ನ ತಂದಿತು. ಕೌಶಲ್ಯಾಭಿವೃದ್ಧಿ, ಮಾತೃಭಾಷೆಯಲ್ಲಿ ಶಿಕ್ಷಣ, ಪ್ರಾಯೋಗಿಕ ಜ್ಞಾನ, ಬಹುಶಾಖ ಅಧ್ಯಯನ ಮೊದಲಾದವುಗಳಿಗೆ ಆದ್ಯತೆ ನೀಡಿತು. ಆದರೆ ಈ ಶಿಕ್ಷಣ ವ್ಯವಸ್ಥೆಗಳು ಆರ್ಥಿಕ ಚಟುವಟಿಕೆಗಳಿಗೆ ಬೇಕಾದ ಉದ್ಯೋಗಿಗಳನ್ನ ಬೆಳೆಸುವಲ್ಲಿ ಹಿಂದೆಯೇ ಉಳಿದು ಬಿಟ್ಟಿದ್ದವು. ಭಾರತದಲ್ಲಿ ನೀಡಲಾಗ್ತಾ ಇದ್ದ ಶಿಕ್ಷಣ ಯಾವ ಲಾಭನೂ ಇಲ್ಲ ಎನ್ನುವ ಟೀಕೆಗಳು ಕೇಳಿಸಿಕೊಳ್ಳೋದಕ್ಕೆ ಶುರುವಾದವು. ಅದು ವಾಸ್ತವವೂ ಕೂಡ ಹೌದು. ಪ್ರಧಾನಮಂತ್ರಿಯ ಆರ್ಥಿಕ ಸಲಹಾ ಮಂಡಳಿಯ ಸದಸ್ಯ ಸಂಜೀವ್ ಸಾನ್ಯಾಲ್, ಭಾರತದ ನಿಜವಾದ ಸಮಸ್ಯೆ ವಿದ್ಯಾವಂತ ನಿರುದ್ಯೋಗಿಗಳು. ಇವತ್ತು ಎಲ್ಲರ ಜೊತೆಗೆ ಸರ್ಟಿಫಿಕೇಟ್ ಇದೆ, ಆದರೆ ಅದರಿಂದ ನಯಾ ಪೈಸೆ ಉಪಯೋಗ ಇಲ್ಲ. ವಿದ್ಯಾರ್ಥಿಗಳು ಕಾಲೇಜಲ್ಲಿ ಕಲಿತ ಜ್ಞಾನವನ್ನ ಎಲ್ಲಿಯೂ ಬಳಸಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಅವರ ಮಾತುಗಳು ಭಾರತದಲ್ಲಿರುವ ವಿದ್ಯಾರ್ಥಿಗಳು ಕೇವಲ ಪುಸ್ತಕದ ಹುಳುಗಳು ಅನ್ನೋದನ್ನ ಸೂಚಿಸುತ್ತವೆ. ದೇಶದ ಆರ್ಥಿಕತೆಯ ಪಿಲ್ಲರ್ ಅಂದ್ರೆ ಇಂಡಸ್ಟ್ರಿ. ಈ ಕ್ಷೇತ್ರದಲ್ಲೂ ಕೂಡ ಶಿಕ್ಷಣ ಮುಗಿಸಿದ ವಿದ್ಯಾರ್ಥಿಗಳು ಹಿಂದೆ ಉಳಿದಿದ್ದಾರೆ. ಝೋಹೋ ಸಂಸ್ಥಾಪಕ ಶ್ರೀಧರ್ ವೆಂಬು, ಭಾರತದಲ್ಲಿ ಡಿಗ್ರಿ ಹೋಲ್ಡರ್ಗಳು ಬೇಕಾದಷ್ಟು ಜನ ಇದ್ದಾರೆ, ಆದರೆ ನಮ್ಮ ಕ್ಷೇತ್ರಗಳು ಪ್ರಾಬ್ಲಮ್ಗೆ ಉತ್ತರ ಕಂಡುಹಿಡಿದು ಬಗೆಹರಿಸುವ ನೈಪುಣ್ಯತೆ ಹೊಂದಿರುವವರನ್ನ ಬಯಸುತ್ತವೆ. ನನಗೆ ಡಿಗ್ರಿ ಆಗಿದೆ ಅಂತ ಸರ್ಟಿಫಿಕೇಟ್ ಹಿಡಿದುಕೊಂಡು ಬಂದ್ರೆ ಯಾವ ಪ್ರಯೋಜನನೂ ಇಲ್ಲ. ಲಾಜಿಕ್ ಇಂಪಾರ್ಟೆಂಟ್ ಆಗಿರುತ್ತೆ. ಅವರಲ್ಲಿ ಯಾವ ಕೌಶಲ್ಯ ಇದೆ ಅನ್ನೋದು ಇಂಡಸ್ಟ್ರಿಗೆ ಮುಖ್ಯ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಈ ಎಲ್ಲ ಟೀಕೆಗಳನ್ನ ಸಮತೂಗಿಸೋದಕ್ಕೆ ಶಿಕ್ಷಣದಲ್ಲಿ ಬದಲಾವಣೆ ತರೋದೊಂದೇ ಕೊನೆಯ ಅಸ್ತ್ರ. ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಮುಂದಿನ ಶಿಕ್ಷಣ ಯೋಜನೆಗಳು ಡಿಗ್ರಿ ಕೊಡೋದ್ರ ಮೇಲೆ ಮಾತ್ರ ಗಮನ ಹರಿಸೋದಿಲ್ಲ, ವಿದ್ಯಾರ್ಥಿಗಳಲ್ಲಿ ಕೌಶಲ್ಯವನ್ನ ಬೆಳೆಸಲು ಪ್ರಾಮುಖ್ಯತೆ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಈ ಹೇಳಿಕೆ ಸರ್ಕಾರದ ಮಹತ್ತರ ಯೋಜನೆಯ ಬಗ್ಗೆ ರಿವೀಲ್ ಮಾಡುತ್ತೆ. ವ್ಯಕ್ತಿಯೊಬ್ಬ ಉದ್ಯೋಗಿ ಆಗಬೇಕು ಅಂದ್ರೆ ಅದಕ್ಕೆ ಒಂದಷ್ಟು ಕೌಶಲ್ಯಗಳು ಬೇಕು. ಅದನ್ನ NCRF ಡೀಮ್ಡ್ ಯೂನಿವರ್ಸಿಟಿ ಯೋಜನೆಯು ಸಾಕಾರಗೊಳಿಸುತ್ತೆ. ಸ್ನೇಹಿತರೆ, ನಿಮಗೆಲ್ಲ ಈ NCRF ಡೀಮ್ಡ್ ಯೂನಿವರ್ಸಿಟಿ ಅಂದ್ರೇನು ಅನ್ನುವ ಪ್ರಶ್ನೆ ಬಂದಿರಬಹುದು. ನ್ಯಾಷನಲ್ ಕ್ರೆಡಿಟ್ ಫ್ರೇಮ್ ವರ್ಕ್ ಮತ್ತು ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಇವೆರಡೂ ಸೇರಿ ರೂಪುಗೊಳ್ಳುತ್ತಿರುವ ಹೊಸ ಶಿಕ್ಷಣ ವ್ಯವಸ್ಥೆಯನ್ನೇ NCRF ಡೀಮ್ಡ್ ಯೂನಿವರ್ಸಿಟಿ ಅಂತ ಹೇಳಲಾಗ್ತಾ ಇದೆ. NCRF ಅಂದ್ರೆ ರಾಷ್ಟ್ರೀಯ ಕ್ರೆಡಿಟ್ ಚೌಕಟ್ಟು. ಇಲ್ಲಿ ವಿದ್ಯಾರ್ಥಿ ಕಲಿಯುವ ಪ್ರತಿಯೊಂದು ಹಂತಕ್ಕೂ ಕ್ರೆಡಿಟ್ ನೀಡಲಾಗುತ್ತೆ. ವಿದ್ಯಾರ್ಥಿಯೊಬ್ಬ ಶಾಲೆ, ಕಾಲೇಜು, ITI, ಪಾಲಿಟೆಕ್ನಿಕ್, ಸ್ಕಿಲ್ ತರಬೇತಿ ಅಥವಾ ಆನ್ಲೈನ್ ಕೋರ್ಸ್ಗಳಲ್ಲಿ ಕಲಿತ ಜ್ಞಾನವನ್ನ ಕ್ರೆಡಿಟ್ಗಳಾಗಿ ಪರಿಗಣಿಸಲಾಗುತ್ತೆ. ಈ ಕ್ರೆಡಿಟ್ಗಳನ್ನ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅರ್ಥಾತ್ ABCಯಲ್ಲಿ ಸಂಗ್ರಹಿಸಲಾಗುತ್ತೆ. ಒಂದು ವೇಳೆ ಯಾವುದಾದ್ರೂ ಕಾರಣಗಳಿಗಾಗಿ ಮಧ್ಯದಲ್ಲಿ ಕಾಲೇಜು ಸ್ಕಿಪ್ ಮಾಡಿದ್ರು ಕೂಡ ನಂತರ ಮತ್ತೆ ಜಾಯಿನ್ ಆದಾಗ ಹಿಂದಿನ ಕ್ರೆಡಿಟ್ಗಳು ವ್ಯರ್ಥ ಆಗೋದಿಲ್ಲ. ಇದು ವಿದ್ಯಾರ್ಥಿಗೆ ಮಲ್ಟಿ ಎಂಟ್ರಿ, ಮಲ್ಟಿ ಎಕ್ಸಿಟ್ ಅವಕಾಶವನ್ನ ನೀಡುತ್ತೆ. ಇನ್ನೊಂದು ಕಡೆಗೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅನ್ನೋದು UGC ಮತ್ತು ಕೇಂದ್ರ ಸರ್ಕಾರದಿಂದ ಯೂನಿವರ್ಸಿಟಿಗೆ ಸಮಾನ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆ. ಇಂತಹ ಸಂಸ್ಥೆಗಳು ಸ್ವಂತವಾಗಿ ಪಠ್ಯಕ್ರಮಗಳನ್ನು ರಚನೆ ಮಾಡುತ್ತವೆ, ಹೊಸ ಕೋರ್ಸ್ಗಳನ್ನ ಪ್ರಾರಂಭ ಮಾಡುತ್ತವೆ ಮತ್ತು ಇಂಡಸ್ಟ್ರಿಯ ಅವಶ್ಯಕತೆಗೆ ತಕ್ಕಂತೆ ಶಿಕ್ಷಣ ನೀಡುತ್ತವೆ. ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳಿಗಿಂತ ಇವು ಹೆಚ್ಚು ಮಹತ್ವ ಪಡೆದುಕೊಳ್ಳುತ್ತವೆ. ಈ ಎರಡನ್ನ ಒಟ್ಟಿಗೆ ಜಾರಿಗೆ ತಂದಾಗ
NCRF ಡೀಮ್ಡ್ ಯೂನಿವರ್ಸಿಟಿ ವ್ಯವಸ್ಥೆ ಆಗುತ್ತೆ. ಇದರ ಮೂಲಕ ವಿದ್ಯಾರ್ಥಿಗೆ ಕೇವಲ ಡಿಗ್ರಿ ನೀಡೋದಲ್ಲ, ಉದ್ಯೋಗಕ್ಕೆ ಬೇಕಾದ ಕೌಶಲ್ಯಗಳನ್ನ ಬೆಳೆಸಲಾಗುತ್ತೆ. ಇಂಡಸ್ಟ್ರಿ ಆಧಾರಿತ ತರಬೇತಿ, ಪ್ರಾಯೋಗಿಕ ಅಧ್ಯಯನ, ಇಂಟರ್ನ್ಶಿಪ್ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತೆ. ಭಾರತ ನಿಜವಾಗಿಯೂ ಶೈಕ್ಷಣಿಕವಾಗಿ ತುಂಬಾನೇ ತಳಮಟ್ಟದಲ್ಲಿದೆ. ಶೈಕ್ಷಣಿಕವಾಗಿ ಯಾವ ಹಂತ ಅನುಸರಿಸುತ್ತೆ ಅನ್ನೋದನ್ನ ನೋಡೋಣ. ಭಾರತದಲ್ಲಿ ಶಾಲಾ ಕಾಲೇಜುಗಳು ಇನ್ಪುಟ್ ಆಗಿ ಪಾಠ ಮಾಡುತ್ತವೆ, ಪರೀಕ್ಷೆ ಮಾಡುತ್ತವೆ, ನಂತರ ಫಲಿತಾಂಶವನ್ನ ಪ್ರಕಟ ಮಾಡುತ್ತವೆ, ಕೊನೆಗೆ ಔಟ್ಪುಟ್ ಆಗಿ ಸರ್ಟಿಫಿಕೇಟ್ ಹಂಚಿಬಿಡ್ತಾವೆ. ಇಷ್ಟಾದ್ರೆ ಡಿಗ್ರಿ ಕಂಪ್ಲೀಟ್ ಆಯ್ತು. ಆದರೆ ಪ್ರಾಯೋಗಿಕ ಜ್ಞಾನ ಸಿಗಲ್ಲ. ಕ್ರಿಟಿಕಲ್ ಆಗಿ ಯೋಚನೆ ಮಾಡುವ ಸಾಮರ್ಥ್ಯ ಇರೋದೇ ಇಲ್ಲ. ಜ್ಞಾನ ಇಲ್ಲದ ಸರ್ಟಿಫಿಕೇಟ್ ಮಾತ್ರ ಕೈಯಲ್ಲಿರುತ್ತೆ. ಇದರ ಫಲವಾಗಿಯೇ ಕಂಪನಿಗೆ ಸೇರಿದ ಕೂಡಲೇ ರೀಲರ್ನ್ ಅಂದ್ರೆ ಪುನಃ ಅಧ್ಯಯನ ಮಾಡಬೇಕಾಗುತ್ತೆ. ಕಂಪನಿಗೆ ಬೇಕಾದ ಕೌಶಲ್ಯಗಳನ್ನ ಕಲಿಯುವ ಅವಶ್ಯಕತೆ ಉಂಟಾಗುತ್ತೆ. ಇದನ್ನೇ ಭಾರತದ ಶಿಕ್ಷಣದಲ್ಲಿರುವ ದೋಷಗಳು ಅನ್ನೋದು. ನಮ್ಮ ದೇಶದಲ್ಲಿ ತುಂಬಾನೇ ಸುಲಭವಾಗಿ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ, ಆದರೆ ವಿದ್ಯಾರ್ಥಿಯಲ್ಲಿ ಉದ್ಯೋಗ ಪಡೆದುಕೊಳ್ಳುವ ಅರ್ಹತೆ ಇರೋದಿಲ್ಲ. ವಿದ್ಯಾರ್ಥಿಗಳ ತಲೆಯಲ್ಲಿ ಡಿಗ್ರಿನೇ ಫೈನಲ್, ಆ ಸರ್ಟಿಫಿಕೇಟ್ ಇದ್ರೆ ಸಾಕು, ಜಾಬ್ ಗ್ಯಾರಂಟಿ ಅನ್ನುವ ಪ್ಲಾನ್ ಇರಬಹುದು. ಆದರೆ ಅದೇ ಫೈನಲ್ ಅಲ್ಲ, ಅದು ಜಸ್ಟ್ ಎಂಟ್ರಿ ಅಷ್ಟೇ. ಈ ತರಹದ ಸಮಸ್ಯೆಯನ್ನ ಹೋಗಲಾಡಿಸೋದಕ್ಕೆ ಅಂತಾನೆ NCRF ಅನ್ನ ಬಳಸಲಾಗ್ತಾ ಇದೆ. ಇದು ತುಂಬಾನೇ ಕ್ರಾಂತಿಯನ್ನ ಹುಟ್ಟಿಸ್ಬಿಟ್ಟಿದೆ. ಕಾಲೇಜಿಗೆ ಹೋದ್ರೆ ಡಿಗ್ರಿ ಸರ್ಟಿಫಿಕೇಟ್ ಮಾತ್ರ ಸಿಗೋದು ಅಂತ ಇರುವ ಟೀಕೆಯನ್ನ ಅಲ್ಲಗಳೆಯೋದಕ್ಕೆ ಈ ವ್ಯವಸ್ಥೆ ಸಜ್ಜಾಗಿದೆ. ಸಾಂಪ್ರದಾಯಿಕ ವಿಧಾನವಾಗಿದ್ದ ಶಾಲೆಗೆ ಹೋಗೋದು, ಕಲಿಯೋದು, ಎಕ್ಸಾಮ್ ಬರೆಯೋದು ಇದಿಷ್ಟೇ ಶಿಕ್ಷಣ ಅಲ್ಲ. ಸರಿಯಾದ ಟೈಮ್ನಲ್ಲಿ ಎಲ್ಲ ಕೌಶಲ್ಯಗಳನ್ನ ಕಲಿತಿರಬೇಕು, ಅದು ಕ್ರೆಡಿಟ್ ಆಗಬೇಕು ಅನ್ನುವ ಉದ್ದೇಶ ಹೊಂದಿದೆ. ಟೆಕ್ನಿಕಲ್ ಆಗಿ ಡಿಗ್ರಿಯನ್ನ ಡೆಪ್ತ್ ಆಗಿ ಅಧ್ಯಯನ ಮಾಡಬೇಕು. ಸ್ನೇಹಿತರೆ, NCRF ಶಿಕ್ಷಣ ಅಂದ್ರೆ ಕಾಂಪಿಟೆನ್ಸಿ ಇರುವ ಶಿಕ್ಷಣ. ನಾವೆಲ್ಲರೂ ಬಾಲ್ಯದಲ್ಲಿ ಕೆಲವೊಂದು ಕೌಶಲ್ಯಾಭಿವೃದ್ಧಿ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿರ್ತೇವೆ. ಆವಾಗ ಅದೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಚಟುವಟಿಕೆ ಆಗಿ ಪರಿಗಣನೆ ಆಗ್ತಾ ಇತ್ತು. ಈಗ ಮೇನ್ ಸ್ಟ್ರೀಮ್ ಅಂದ್ರೆ ಮುಖ್ಯವಾಗಿ ಕೌಶಲ್ಯಗಳನ್ನೇ ಕಲಿಸಲಾಗ್ತಾ ಇದೆ. ಜೀವನದಲ್ಲಿ ಉದ್ಯೋಗ ಹುಡುಕೋದಕ್ಕೆ ಕೌಶಲ್ಯಗಳು ತುಂಬಾನೇ ಮುಖ್ಯ ಅನ್ನೋದು ಭಾಷಣಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದನ್ನೇ ಶಿಕ್ಷಣದಲ್ಲಿ ಕೂಡ ಅಳವಡಿಸಿಕೊಳ್ಳಲಾಗ್ತಾ ಇದೆ. ಕೋಡಿಂಗ್, ಕಮ್ಯುನಿಕೇಶನ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಮುಂತಾದವುಗಳನ್ನ ಹೇಳಿಕೊಡಲಾಗ್ತಾ ಇದೆ. ಮೊದಲೆಲ್ಲ ಇವುಗಳನ್ನ ಕೌಶಲ್ಯ ಅಂತ ಕರೆಯಲಾಗ್ತಾ ಇತ್ತು, ಆದರೆ ಈಗ ಅದು ಸರ್ವೈವಲ್ ಆಗೋದಕ್ಕಿರುವ ತಂತ್ರಗಳು. ಅವುಗಳನ್ನ ಯಾರು ಸರಿಯಾಗಿ ನಿಭಾಯಿಸ್ತಾರೆ ಅವರು ಈ ತಂತ್ರಜ್ಞಾನ ಯುಗದಲ್ಲಿ ಸಮರ್ಥವಾಗಿ ಎದ್ದು ನಿಲ್ಲುವ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ. ಸ್ನೇಹಿತರೆ, ಈ ಒಂದು ವ್ಯವಸ್ಥೆ ಡಿಗ್ರಿ ಮುಖ್ಯ ಅನ್ನೋದರಿಂದ ಔಟ್ಕಮ್ ಮುಖ್ಯ ಅನ್ನೋದನ್ನ ಸೂಚಿಸುತ್ತೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಯ ಪರ್ವವೇ ಶುರುವಾಗಿದೆ. ವಾಟ್ ಯು ನೋ ಅನ್ನೋದಕ್ಕಿಂತ ವಾಟ್ ಯು ಡೂ, ಹೌ ಯು ಥಿಂಕ್, ಹೌ ಯು ಸಾಲ್ವ್ ಅನ್ನೋದಕ್ಕೆ ಮಹತ್ವವನ್ನ ನೀಡಲಾಗ್ತಾ ಇದೆ. NCRF ಹಂತ ಹಂತವಾಗಿ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನ ಆವರಿಸಿಕೊಳ್ತಾ ಇದೆ. ಈ ಒಂದು ಬದಲಾವಣೆಯಿಂದಾಗಿ ಭಾರತ ಇನ್ನಷ್ಟು ಅಭಿವೃದ್ಧಿಯನ್ನ ಕಾಣೋದರಲ್ಲಿ ಸಂಶಯವಿಲ್ಲ. ಮೊದಲನೇದಾಗಿ ನಿರುದ್ಯೋಗದ ಸಮಸ್ಯೆ ಕಡಿಮೆಯಾಗಬಹುದು. ವಿದ್ಯಾರ್ಥಿಗಳು ಕೇವಲ ಡಿಗ್ರಿ ಪಡೆದುಕೊಳ್ಳದೆ ಉದ್ಯೋಗಕ್ಕೆ ಬೇಕಾದ ಕೌಶಲ್ಯಗಳನ್ನ ಹೊಂದಿರೋದ್ರಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತವೆ. ಎರಡನೇದಾಗಿ ಉದ್ಯಮ ಮತ್ತು ಶಿಕ್ಷಣದ ನಡುವಿನ ಅಂತರ ಕಡಿಮೆಯಾಗುತ್ತೆ. ಇಂಡಸ್ಟ್ರಿ ಆಧಾರಿತ ತರಬೇತಿ, ಇಂಟರ್ನ್ಶಿಪ್ ಮತ್ತು ಪ್ರಾಯೋಗಿಕ ಅಧ್ಯಯನಗಳಿಂದ ಉದ್ಯಮಗಳಿಗೆ ತಕ್ಷಣ ಕೆಲಸಕ್ಕೆ ತಕ್ಕ ಮಾನವ ಸಂಪನ್ಮೂಲ ಲಭ್ಯವಾಗುತ್ತದೆ. ಮೂರನೇದಾಗಿ ಜೀವನ ಪೂರ್ತಿ ಕಲಿಕೆ ಅನ್ನುವ ಕಾನ್ಸೆಪ್ಟ್ ಬೆಳೆದು ಬರುತ್ತದೆ. ಉದ್ಯೋಗದಲ್ಲಿರುವವರು ಹೊಸ ತಂತ್ರಜ್ಞಾನಕ್ಕೆ ತಕ್ಕಂತೆ ತಮ್ಮ ಕೌಶಲ್ಯಗಳನ್ನು ಅಪ್ಡೇಟ್ ಮಾಡಬಹುದು. ಜನರಲ್ಲಿ ಕಲಿಯುವ ತುಡಿತ ಹೆಚ್ಚಾಗಲು ಇದು ಕಾರಣವಾಗುತ್ತೆ. ಇದರಿಂದಾಗಿ ಸಮಯದ ಸದುಪಯೋಗ ಆಗುತ್ತೆ. ಇದಲ್ಲದೆ ಗ್ರಾಮೀಣ ಹಾಗೂ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಪಡೆದುಕೊಳ್ಳೋದಕ್ಕೆ ಸುಲಭವಾಗುತ್ತೆ. ಆನ್ಲೈನ್ ಹಾಗೂ ಕ್ರೆಡಿಟ್ ವರ್ಗಾವಣೆ ವ್ಯವಸ್ಥೆಯಿಂದ ಶಿಕ್ಷಣದ ಸಮಾನ ಅವಕಾಶ ಸಾಧ್ಯವಾಗುತ್ತೆ. ಸ್ನೇಹಿತರೆ, NCRF ನಿಂದಾಗಿ ಭಾರತ ಡಿಗ್ರಿ ಕೇಂದ್ರಿತ ಸಮಾಜವಾಗಿರದೆ ಕೌಶಲ್ಯ ಮತ್ತು ಸಾಮರ್ಥ್ಯ ಕೇಂದ್ರಿತ ಸಮಾಜವಾಗಿ ಬೆಳೆಯುತ್ತದೆ. ಭಾರತ ಮತ್ತೊಮ್ಮೆ ವಿಶ್ವ ಗುರುವಾಗುವ ಎಲ್ಲಾ ಸಾಧ್ಯತೆಗಳನ್ನ ಈ ವ್ಯವಸ್ಥೆ ಕಲ್ಪಿಸಿಕೊಡುತ್ತದೆ. ಬದಲಾವಣೆಯ ಪರ್ವ ಇನ್ನೇನೋ ಶುರುವಾಗ್ಬಿಟ್ಟಿದೆ. ಫಲಿತಾಂಶಕ್ಕಾಗಿ ಕೆಲವು ವರ್ಷ ಕಾಯೋಣ. NCRF ಕುರಿತಾದ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.